ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನೋಡ್ರಿ ಇವಾಗ ಇದು ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ. ಇವಾಗ ಇಷ್ಟೊತ್ತನ ಕೆಲಸ ಆಯ್ತು ನೋಡ್ರಿ. ಮಕ್ಕಳೆಲ್ಲ ಶಾಲೆಗೆ ಹೋದ್ರಿ, ಅವರು ನಮ್ಮ ಮನೆಯವರು ಕೆಲ್ಸಕ್ಕೆ ಹೋದ್ರಿ, ನಮ್ಮ ಮಗನೂ ಕೆಲ್ಸಕ್ಕೆ ಹೋಗ್ಯಾನ್ರಿ. ನಾನು ಈಗ ಕೆಲ್ಸಕ್ಕೆ ತಯಾರಾಗಿ ನೋಡ್ರಿ. ಇಷ್ಟೊತ್ತನ ಬೆಳಗ್ಗೆ ನಾಷ್ಟ ಮಾಡೋದು, ಅಡುಗೆ ಮಾಡೋದು, ಮನೆ ಕಸ ಗುಡಿಸೋದು ಎಲ್ಲ ಕೆಲಸ ಆಯ್ತು ನೋಡ್ರಿ. ಇವಾಗ ನಾನು ಕೆಲ್ಸಕ್ಕೆ ಹೋಗ್ಬೇಕ್ರಿ. ಈಗ ನೋಡ್ರಿ ಇಡ್ಲಿ ಮಾಡಿದ್ದೆ ನಾನು. ಇಡ್ಲಿ ಮಾಡಿ ನೋಡ್ರಿ. ಈಗ ಚಟ್ನಿ ಮಾಡಿ ನೋಡ್ರಿ. ಚಟ್ನಿ ಇದೆ ರೀ, ಹಂಗೆ ಟೊಮಾಟೊ ಉಪ್ಪಿನಕಾಯಿನೂ ಅದೇ ಆಯ್ತು ನೋಡ್ರಿ. ಮತ್ತೆ ಇದಾವ್ರಿ, ಇಲ್ಲಿ ಹಾಲು ಕಾಸ್ತೀವಿ ನೋಡ್ರಿ. ಇನ್ನೂ ಕೆಲಸ ಇದಾರೆ. ಈಗ ಇನ್ನೂ ಇಷ್ಟು ಎಲ್ಲ ಅಡುಗೆ ಮಾಡಿದ್ದು, ಇನ್ನೂ ಇಷ್ಟು ಬಾಂಡೆ ಅದಾವ್ರಿ. ಇನ್ನೂ ಕೆಲಸ ಜಾಸ್ತಿ ಇದೆ ರೀ. ಕೆಲ್ಸಕ್ಕೆ ಹೋಗಿ ಬಂದು ಮಾಡ್ತೀನಿ ರೀ ಅದು ಇಷ್ಟೆಲ್ಲ ಕೆಲಸ. ಇಲ್ಲಿ ನೋಡ್ರಿ, ಇಷ್ಟು ಬಟ್ಟೆ ಸಾಬೂನು ಪುಡಿಯಾಗಿ ಎದ್ದಿಟ್ಟಿನಿ ನೋಡ್ರಿ. ನೋಡ್ರಿ ಸಾಬೂನು ಪುಡಿಯಾಗಿ ಎದ್ದಿಟ್ಟಿನಿ ರೀ. ಇಲ್ಲಿ ನೋಡ್ರಿ ನಮ್ಮ ತಮ್ಮ ಫೋನ್ ನೋಡ್ಕೊಂಡು ಕೂತಾನ್ರಿ. ಟವರ್ ಬರಲ್ರಿ. ಟವರ್ ಬರ್ಲಾರ್ಕ ಅಲ್ಲಿ ಇಲ್ಲಿ ಫೋನ್ ಇಡೋದು, ಫೋನೇ ಮಾತಾಡ್ಬೇಕಾದ್ರೂ ಹಾಗೆ ನೋಡ್ರಿ. ನಾನು ಕೆಲ್ಸಕ್ಕೆ ಹೋಗ್ತೀನಿ ರೀ. ಕೆಲ್ಸಕ್ಕೆ ಹೋಗಿ ಬಂದ ಮೇಲೆ ಮತ್ತೆ ಇಡುವೆ ಕಂಟಿನ್ಯೂ ಮಾಡ್ತೀನಿ ನೋಡ್ರಿ. ಕೊಂಡಿ ಏನು ಹಾಕಲ್ರಿ, ನಮ್ಮ ತಮ್ಮ ಅದನ ಒಳಗಡೆ. ನೋಡ್ರಿ ನಾನು ಜೋಳದ ರೊಟ್ಟಿ ಮಾಡಾಕ್ತೀನಿ ನೋಡ್ರಿ. ಜೋಳದ ರೊಟ್ಟಿ ಮಾಡಾಕ್ತೀನಿ ರೀ. ಈ ಕಡೆ ಚಿಕನ್ ಮಾಡಾಕಿರ್ತೀನಿ ನೋಡ್ರಿ. ಚಿಕನ್ ಸಾರು ಕುದಿಯಾಕತ್ತೈತ್ರಿ ಇಲ್ಲಿ. ಸ್ವಲ್ಪ ಜೋಳದ ರೊಟ್ಟಿ ಕೆಂಪು ಹಾಕತ್ತೇವ್ರಿ. ಅದ್ರಾಗ ಸ್ವಲ್ಪ ನೋಡ್ಲಾರ್ದ ಹಂಗೆ ಗೋಧಿ ಹಿಟ್ಟು ಚಪಾತಿ ಮಾಡಿ ಸ್ವಲ್ಪ ಗೋಧಿ ಹಿಟ್ಟು ಹಾಕಿಬಿಟ್ಟಿವಿ, ಅದ್ರಾಗ ಮಿಕ್ಸ್ ಮಾಡೇವಿ. ಹಾಗಾಗಿ ಮತ್ತೆ ಇಲ್ಲಿ ಸುಕ್ಕ ತೆಗ್ದು ನೋಡ್ರಿ. ಅದ್ರಾಗ ರೊಟ್ಟಿ ಮಾಡಾಕ್ತೀನಿ ರೀ. ಈಗ ಊಟ ಮಾಡ್ಬೇಕು ನೋಡ್ರಿ. ಸಾರು ಅಂತ ಕುದಿಯಾಕ್ತೈತಿ. ಊಟ ಇಲ್ರಿ, ಆಯ್ತು. ಇನ್ನೊಂದು 2-3 ರೊಟ್ಟಿ ಹಾಕಿ ರೊಟ್ಟಿ ಮಾಡಿ ಊಟ ಮಾಡಬೇಕು ನೋಡ್ರಿ. ಅಲ್ಲಿ ಓಸ್ ಬಟ್ಟೆ ಓದ್ ಹಾಕಿ ನೋಡ್ರಿ. ಮ್ಯಾಗ ಬಟ್ಟೆ ಮೊದಲ ಮ್ಯಾಗ ಒಗಿತಿದ್ದೆ ನೋಡ್ರಿ. ಮ್ಯಾಗಿ ಮ್ಯಾಗ ಅಲ್ಲಿ ಮ್ಯಾಗ ಮನೆ ಕಟ್ಟಾಕತ್ತಾರ್ರಿ ಓನರು. ಹಾಗಾಗಿ ಓಸ್ ಬಾತ್ರೂಮ್ನಾಗ ಒಗ್ಯಾಣ ಒಗದು ಹಾಕಿ ನೋಡ್ರಿ. ಕೈಲೇ ತಿಕ್ಕಿ ತಿಕ್ಕಿ ಒಗಿಬೇಕಾದ್ರೆ ಸಾಕಾಯ್ತು ನೋಡ್ರಿ. ನೋಡ್ರಿ ಎಷ್ಟು ಬಟ್ಟೆ ಅಂದ್ರೆ ಅಷ್ಟು ಬಟ್ಟೆ ಒಗದು ಹಾಕಿ ನೋಡ್ರಿ. ಅಷ್ಟು ಎಲ್ಲ ಕಡೆ ಬರೀ ಬಟ್ಟೆನೇ ಅದ ನೋಡಿ. ನೋಡಿದ್ರಲ್ರಿ ಓಸ್ ಹೋಗಿದ್ದೀನಿ ರೀ. ನಾವು ಒಣಗಿಲ್ಲ ನೋಡ್ರಿ. ನಿನ್ನೆ 10 ಮನೆ ಹೋಗೋದು ಹಾಕಿನ್ರಿ. ಇನ್ನು ಒಟ್ಟ ಬಟ್ಟೆನೇ ಒಣಗಿಲ್ಲ ನೋಡ್ರಿ. ಇಲ್ಲೆಲ್ಲ ಒಂದ್ರ ಮ್ಯಾಗ ಎಲ್ಲ ಹಾಕಿಬಿಟ್ಟು ನೋಡ್ರಿ. ನೋಡ್ರಿ ಓಸು ಕಂಡಪ್ಪ ಎರಿಬೇರಿ. ಒಣಗೋಲಾಗ್ಯಾರ. ಈಗ ಸೈಕಲ್ ಮ್ಯಾಗ ಒಂದು ಲುಂಗಿ ಹಾಕಿನಿ ನೋಡ್ರಿ. ಸೈಕಲ್ ಮ್ಯಾಗೂ ಹಾಕಿನ್ರಿ. ನೋಡ್ರಿ ಹೊರಗೆ ಮೀನ ಮಾರಕ್ಕೆ ಬಂದಾರ್ರಿ. ಮೀನು ಅನ್ನಕತ್ತಾರ ನೋಡ್ರಿ. ಆಮೇಲೆ ಮೀನು ಅಂತಾರ, ಒಂದು ಮಚ್ಲಿ ಅಂತಾರೆ ನೋಡ್ರಿ. ಅವರು ಮೀನ ಮಾರಕ್ಕೆ ಬಂದಾರ ಹೊರಗೆ. ಆಯನ್ ಮೀನ ತೊಗೊಳಲ್ರಿ. ನೀರು ಚಂದಿನ ಚಿಕನ್ ಮಾಡಿದ್ದೇವಲ್ರಿ. ನಾ ಚಿಕನ್ ಸಾರು ಐತಿ, ಬಿಸಿ ಮಾಡೀನಿ ನೋಡ್ರಿ. ಬಿಸಿ ಮಾಡಿಟ್ಟಿನಿ. ಈಗ ಸ್ವಲ್ಪ ದೋಸೆ ಹಾಕ್ಬೇಕು ನೋಡ್ರಿ. ಎಗ್ ದೋಸೆ ಹಾಕ್ತೀನಿ ರೀ. ಹಾಕಿ ಸ್ವಲ್ಪ ಬೆಣ್ಣೆನ ಇದೆ ರೀ, 1-2 ಬೆಣ್ಣೆ ದೋಸೆ ಹಾಕ್ತೀನಿ.
ನಾವು ಕೆಲ್ಸಕ್ಕೆ ಹೋಗ್ಬೇಕು ರೀ, ಲೇಟ್ ಆಕ್ಕದ ಕೆಲ್ಸಕ್ಕೆ ಹೋಗಕ್ಕೆ. ಬಟ್ಟೆ ಅವಾಗ ಆರ್ತಾವ ನೋಡ್ರಿ ಅವು. ನೋಡ್ರಿ ಅದಕ್ಕೆ ಎಣ್ಣೆ ಸಾರಿ ನೋಡ್ರಿ ಒಂದರ. ದೋಸೆ ಹಾಕಿ ಕೊಡಾಕತ್ತೀನಿ ನೋಡ್ರಿ. ದೋಸೆ ಹತ್ರ ಮಸ್ತ್ ಹಾಕೋರಿ. ಮೊಟ್ಟೆ ದೋಸೆ ಹಾಕತ್ತೀನಿ ನೋಡ್ರಿ. ಟೇಸ್ಟ್ ಮಸ್ತ್ ಹಾಕೋ. ಚಟ್ನಿ ಪಟ್ನಿ ಏನು ಮಾಡಿಲ್ಲ ನೋಡ್ರಿ ನಾನು. ಚಿಕನ್ ಸಾಂಬಾರು ಐತ್ರಿ, ಬೇಕಂದ್ರೆ ಚಿಕನ್ ಸಾಂಬಾರನ್ನು ತಿನ್ನಾಕ ನಡೀತಿದ್ರೆ. ಇದು ಈ ಥರ ಹಾಕಿದ್ರೆ ಎಲ್ಲ ಕಡೆ ತುಂಬ ಹಾಕದ್ರಿ. ಹಂಗೆ ಒಡೆನ ಇದ್ರ ಮ್ಯಾಗ ಹಾಕಿದ್ರೆ ಅದು ಒಟಾಟೆ ಆಗಿಬಿಡ್ತದಲ್ರಿ. ಹಾಗಾಗಿ ಎಲ್ಲ ಕಡೆ ಬರಲಿ ಅಂತೇಳಿ ಈ ಥರ ಹಾಕಿ ನೋಡ್ರಿ. ಈಗ ಖಾರ ಮ್ಯಾಗ ಉದುರಿಸ್ತೀನಿ ರೀ. ಖಾರ ಉಪ್ಪ ಸ್ವಲ್ಪ ಟೇಸ್ಟ್ ಅಂತೂ ಸೂಪರ್ ಆಗಿರ್ತೈತಿ ನೋಡ್ರಿ. ನಾನು ಸ್ವಲ್ಪ ಮ್ಯಾಗ ಬೆಣ್ಣೆ ಹಾಕ್ತೀನಿ ರೀ. ಯಾಕಂದ್ರೆ ಬೆಣ್ಣೆ ಮೊನ್ನೆ ನಮ್ಮ ತಮ್ಮ ತಂದಿದ್ದಾರೆ, ಬರೋದು ಸ್ವಲ್ಪ ಸ್ವಲ್ಪ ಐತ್ರಿ. ಎಲ್ಲ ಲೈಟ್ ಹೋದು ನೋಡು ಮನುಷ್ಯ. ವಿಡಿಯೋ ಮಾಡಕತ್ತೀನಿ, ಲೈಟ್ ಹೋದಪ್ಪ, ಏನು ಮಾಡ್ಬೇಕು. ಇಲ್ಲ ಹಾಕಿನಿ ನೋಡ್ರಿ. ಲೈಟ್ ಹೋಗ್ಬಿಟ್ಟು ನೋಡ್ರಿ. ದೋಸೆ ಹಾಕತ್ತಿದ್ದೆ. ಆದ್ರೆ ರೆಡಿ ಆಯ್ತು ರೀ ನೋಡ್ರಿ. ಮಸ್ತ್ ಅಂದ್ರೆ ಮಸ್ತ್ ಆಗ್ಯದ ನೋಡ್ರಿ. ಕಲರ್ ಹತ್ರ ಸೂಪರ್ ಆಗಿದೆ ನೋಡ್ರಿ. ಈ ಕಡೆ ಬಿಸಿನೀರು ಕಾಯಿಸಿ ಕಟ್ಟಿದ್ದಾರೆ. ಬಿಸಿನೀರನ್ನು ಇದು ಮಾಡಿದ್ದಾರೆ. ನೋಡ್ರಿ ಲೈಟ್ ಹೋದ್ರಿ. ಇದೊಂದು ದೋಸೆ ಹಾಕ್ತೀನಿ ರೀ. ನೋಡ್ರಿ ಅದ್ರ ಮ್ಯಾಗ ಇನ್ನೊಂದು ಸ್ವಲ್ಪ ಬೆಣ್ಣೆ ಹಾಕಿಬಿಡ್ತೀನಿ ನೋಡ್ರಿ. ಬೆಣ್ಣೆ ಮಸ್ತ್ ಹಾಕದ. ಟೇಸ್ಟ್ ಅಂತ ಸೂಪರ್ ಆಗಿರ್ತೈತಿ ನೋಡ್ರಿ. ಭಾರಿ ಅಂದ್ರೆ ಭಾರಿ ಮಸ್ತ್ ಹಾಕದ. ನೋಡ್ರಿ ದೋಸೆ ರೆಡಿ ಆಯ್ತು ನೋಡ್ರಿ. ನಮ್ಮ ಇದನ್ನೇ ತೊಗೊಂಡ್ರಿ. ಕತ್ಲಾಯ್ತು, ಬಂದ್ ಮಾಡ್ತೀನಿ ಸಾಕು ನೋಡ್ರಿ. ಹಾಗಾದ್ರೆ ದೋಸೆ ಹಾಕ್ಬೇಕಾದ್ರೆ ಲೈಟ್ ಹೋಗ್ಬಿಟ್ಟು ನೋಡ್ರಿ. ಲೈಟ್ ಹಿಂಗೆ ಮಾಡ್ತಾವ. ಏನಾರ ಒಂದು ಮಾಡ್ಬೇಕಂದ್ರೆ ವಿಡಿಯೋನ ಮಾಡಿಸ್ಕೊಡಿದ್ರು ನೋಡ್ರಿ. ಲೈಟ್ ಕರೆಂಟ್ ಹಂಗೆ ಮಾಡ್ತಾರೆ.
ಮಸ್ತ್ ಆಗ್ತಾವ ನೋಡ್ರಿ ಈ ಥರ ದೋಸೆ ಅಂತ. ಇದರ ಖಾರದ ಏನೂ ಹಾಕಿಲ್ರಿ, ಹಂಗೆ ಕಲ್ಸಾಕ್ತೀನಿ, ಆಮೇಲೆ ಖಾರ ಹಾಕ್ತೀನಿ ನೋಡ್ರಿ. ಸ್ವಲ್ಪ ಮ್ಯಾಗ ಉಪ್ಪು ಖಾರ ಉದುರಿಸಿ ನೋಡ್ರಿ. ಮಸ್ತ್ ಆಯ್ತು ನೋಡ್ರಿ ದೋಸೆ. ಈಗ ಆಗಳೆಲ್ಲ ಲೈಟ್ ಹೋಗ್ಬಿಡ್ತದೆ, ಹಾಗಾಗಿ ಏನೋ ಕತ್ತರಿನಾಗ ಅವು ಸರಿಯಾಗಿ ಕಾಣಲಿಲ್ಲ ನೋಡ್ರಿ ದೋಸೆ. ಮೋನೇಶ್ ಇನ್ನೊಂದು ಹಾಕೊಂಡ್ಬರ್ಲಿ ಆ ದೋಸೆ. ನೋಡ್ರಿ ಮಸ್ತ್ ರೆಡಿ ಆಯ್ತು ನೋಡ್ರಿ. ಸಾಕ್ರಿ ಇದು ಆಫ್ ಮಾಡಿಬಿಡ್ತೀನಿ ರೀ. ಸ್ವಲ್ಪ ಮ್ಯಾಗ ಇನ್ನಷ್ಟು ಬೆಣ್ಣೆ ಹಚ್ತೀನಿ ನೋಡ್ರಿ. ಬೆಣ್ಣೆ ಹಾಕಿ ಬೆಣ್ಣೆನೂ ಖಾಲಿ ಆಗೈತ್ರಿ, ಮತ್ತೆ ತರಿಸ್ಬೇಕ್ರಿ ಊರಿಂದ, ಯಾರು ಬರೋದು ಕೈಯಾಗ. ಈ ಥರ ನೋಡ್ರಿ ಎಷ್ಟು ಟೇಸ್ಟ್. ಇನ್ನು ತಿಂದಿಲ್ಲಾರ ಟೇಸ್ಟ್ ಮಾಡಿ ನೋಡ್ಬೇಕ್ರಿ. ಕಲರ್ ಅಂತೂ ಸೂಪರ್ ಆಗಿದೆ. ಬೆಣ್ಣೆ ಆಮೇಲೆ ಮೊಟ್ಟೆ ಹಾಕಿ ಮಾಡಿದನಲ್ರಿ, ಟೇಸ್ಟ್ ಹತ್ರ ಘಮ ಘಮ ಅಂತ ಬರ್ಲಾಕತ್ತವ್ರಿ. ಸದ್ದ ತಿನ್ಬೇಕು ನೋಡ್ರಿ. ತಿಂದು ಟೇಸ್ಟ್ ಹೆಂಗಿದೆ ಅಂತ ಹೇಳ್ತೀನಿ ರೀ ನಿಮಗೂ. ಬಿಸಿ ಐತ್ರಿ. ಟೇಸ್ಟ್ ಸೂಪರ್ ಆಗಿದೆ ನೋಡ್ರಿ. ನೋಡ್ರಿ ಭಾರಿ ಐತಿ. ನೋಡಿದ್ರಲ್ರಿ ದೋಸೆ ಅಂತೂ ರೆಡಿ ಆಯ್ತು. ಎಲ್ಲರೂ ತಿಂದಾರೆ. ಇನ್ನು ಹಿಟ್ಟು ಐತ್ರಿ, ಇದು ಹಿಟ್ಟು ಐತ್ರಿ, ಹಂಗೆ ಇಡ್ತೀನಿ ರೀ. ಈಗ ಏನಾರ ಮಾಡಕ್ಕೆ ಬರ್ತದ. ನೋಡ್ರಿ ಮಸಾಲ ದೋಸೆ ಅನ್ಬೋದು ರೀ, ಎಗ್ ದೋಸೆ, ಬೆಣ್ಣೆ ದೋಸೆ, ಎಲ್ಲ ದೋಸೆ ಆಗೈತೆ ನೋಡ್ರಿ. ಅದು ಟೇಸ್ಟ್ ಅಂತೂ ಸೂಪರ್ ಆಗಿದೆ ರೀ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ. ಈ ವಿಡಿಯೋ ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ ನೋಡ್ರಿ.